9 ಗಂಟೆದಿಂದ ಇವತ್ತು ಪಲ್ಲಕ್ಕಿ ಮೆರವಣಿಗೆ. ಅಂದ್ರ ಇಲ್ಲಿ ಇದು ನಮ್ಮ ಮುರ್ಸಿದ್ದೇಶ್ವರ ಜಾತ್ರೆ ಪ್ರಾರಂಭ ಆಗ್ಬೇಕಾದ್ರ ಇದಕ್ಕ ಕಾರಣ ಹೇಳತ್ತಿದ್ರಲ್ರಿ, ಅದನ್ನ ಸ್ವಲ್ಪ ನಮ್ಗೆ ಮಾಹಿತಿ ಕೊಟ್ರಿ ಅಂದ್ರೆ. ಅಂದ್ರೆ ಇಲ್ಲಿ ಮುರ್ಸಿದಾಪ್ ನೋಡ್ರಿ, ಅಲ್ಲಿ ಬರಬೇಕ ಮುರುಗುಂಡಿನ ನಮ್ಮ ಹಿರಿಯರ ಅದು ಎಷ್ಟೋ ತಲೆಯಿಂದ ನಡ್ಕೊಂಡು ಅವ್ರಿಗೆ ಭಕ್ತಿಗೆ ಮೆಚ್ಚಿ ಮುರ್ಸಿದಾಪ್ ಬಂದು ಇಲ್ಲಿ ಇದ ಮಾಡಿದ್ರಿ. ಇಲ್ಲಿಂದ ಈಗ ಏನ್ರಿ 70 ವರ್ಷ ಆತ್ರಿ ಜಾತ್ರೆ. 75 ವರ್ಷ ಆತ್ರಿ. ಹುಬ್ಬಳ್ಳಿ ಆರೋಡಿ ಸಿದ್ದಾರೋಡಿ ರೀ. ಆರೋಡ ಸಿದ್ಧ ಅಂತ ಸಿದ್ದಾರೋಡ ಮಠದಿಂದ ರೀ. ಸಿದ್ದಾರೋಡಿ ಮಠದಿಂದ ಕೈಪಟ ದಟ್ಟಿ ವಾಲಗ ಅವ್ರು ಎಷ್ಟೋ ದಿನ 40 ವರ್ಷ ಮಾಡ್ಕೊತ ಬಂದು ನಾವು ಸ್ವಾಮಿ ಇದ್ದಾವ. ಏನಂದ್ರಿ ಸಿದ್ದಾರೋಡಿ ಸ್ವಾಮಿ ನಿಮ್ಮದು ನೋಡಪ್ಪ ಚಿಕ್ಕೋಡ್ಯಾಗ ನಮ್ಮ ಹೆಸರು ಉಳ್ಳಿ ಮುರ್ಸಿದಾಪ್ ಬಸವ ಜಯಂತಿಗೆ ಜಾತ್ರೆ ಮಾಡ್ರಿ, ಮತ್ತು ಅಲ್ಲಿ ನಡ್ಕೊಂಡು ನಿಮ್ಮದು ಹೆಂಗ ಕಾಲು ನಡೀಲತ್ತಲಿ ಅವ ಆಶೀರ್ವಾದ ಏನು ಮಾಡಿದ್ರಿ ಹಿರಿಯರು. ಅವ್ರು ನಮ್ಮ ಹಿರಿಯರೆಲ್ಲ ಕೂಡಿ ಸಮಾಜ ಎಲ್ಲ ಕೂಡಿ ಅದನ್ನ ಜಾತ್ರೆ ಪ್ರಾರಂಭ ಮಾಡ್ರಿ. 70 ವರ್ಷ ಆಯ್ತು. ಈಗ ಒಂದ್ ವಿಚಾರ ನಾವು ಬಹಳ ಸ್ಪಷ್ಟವಾಗಿ ತಿಳ್ಕೊಬೇಕಂದ್ರೆ, ಈ ಗುಡಿ ಬಿಟ್ಟು 200 ಮೀಟರ್ ದೂರದಾಗ್ರಿ ಕಡಲಿ ವಿಠ್ಠಲ್ ಬೀರದೇವ್ರ ಸ್ಥಾಪನೆ ಐತಿ ಅಂತ ಹೇಳಿ ಅಲ್ಲಿ ಒಂದು ಸಣ್ಣ ಗುಡಿ ಐತಿ ಸೈಡ್ ಐತಿ. ಆ ಕಡಲಿ ವಿಠ್ಠಲ ಬೀರದೇವ್ರಿಗೆ ಮತ್ತೆ ಇಲ್ಲಿ ಮುರ್ಸಿದ್ದೇಶ್ವರಿಗೆ ಏನ್ ಸಂಬಂಧ ಅದ್ರಿ, ಅಥವಾ ಇಲ್ಲ ಕಡಲಿ ವಿಠ್ಠಲ್ ಬೀರದೇವ್ರ ಸಂಚಾರ ಮಾಡೋದ್ ಬಂದಾಗ ಇಲ್ಲಿ ಏನ್ರ ಪವಾಡ ಮಾಡಿ ಹೋಗ್ಯಾರ್ರಿ? ಅವು ಗುರುವಾಚಾರ್ಯ ಅಲ್ಲಿ ಮೊದಲು ಕುರಿದಡ್ಡಿ ಇದ್ರು. ಅಲ್ಲಿ ಕುರಿದಡ್ಡಿ ಮರಿದಡ್ಡಿ ಹಿರಿಯರ ಕಾಲೇ ಅಲ್ಲಿ ಒಂದು ಎಟೋಬನ್ ಪೂಜೆ, ಇಲ್ಲಿ ಮುರ್ಸಿದಾಪ್ ಪೂಜೆ ಅದು ಹಂಗ ಬಂದೈತಿ. ಮತ್ತೆ ಈಗ ಪಲ್ಲಕ್ಕಿ ಮೆರವಣಿಗೆ ಇವತ್ತ 10 ಗಂಟೆಗೆ ಮೆರವಣಿಗೆ ಚಾಲೋದು. ಮುರುಗುಂಡಿ ಕಂಬ ಮುಂದೆ ಅಥಣಿ ಐನಾಪುರ ಹಿಂಗೆಲ್ಲ ಸುತ್ತಿನ ವಾರ ಒಡಗೋಲ ಹಿಂಗೆಲ್ಲ ನಮ್ಮ ವಾಲ್ಗಳು ಬಂಡ್ರ ಕೊಡ್ತಾರೆ. ಈಗ 10 ಗಂಟೆಗೆ ಮೆರವಣಿಗೆ ಪ್ರಾರಂಭ ಆಯ್ತು. ಗುಡಿಯಿಂದ ಕುರುಬರಗಲ್ಲಿ ಟೇಟ್ ಬ್ಯಾಗ್ದಿಂದ ಹುದ್ದಾರಗಲ್ಲಿ, ಟೇಟ್ ಬ್ಯಾಗ್ ಬುಡ್ರಗಲ್ಲಿ, ಹುದ್ದಾರಗಲ್ಲಿ, ನಂಬಳಕೋಟ ಮುಂದೆ ಅಂಕಲಿ ಕೊಡದಿಂದ ಮತ್ತೆ ಇಲ್ಲಿ ತಗೊಬರೋದು. ಗಟ್ಟಿ ಕೈಪಾಟ ವಾಲಗ ಹಿಂಗೆಲ್ಲ ಮೆರವಣಿಗೆ ಮಾಡ್ಕೊಂಡು ಬರ್ತೇವೆ. ಅಲ್ಲಿಂದ ಬಂದ್ರೆ ಒಳಗೆ ಬಂದು ಇಲ್ಲಿ ಗುಡಿ ಮುಂದೆ ಕಾಯಿ ಹಾರ್ತಾವ್ರಿ. ಮಹಾಪ್ರಸಾದ ಚಾಲು ಆಗ್ತೈತಿ. ಈಗ ಅವ್ರಿಗೆ ಜಾತ್ರೆ ಮುಖ್ಯ ವಿಶೇಷತೆ ಏನಂದ್ರೆ ಗಮನ ಸೆಳೆಯುವಂತದ್ದು ಏನು ವಿಶೇಷತೆ ಈ ಜಾತ್ರೆ? ನಾವು ಎಲ್ಲರೂ ಒಂದು ಬಸವ ಜಯಂತಿ ಅಂಗವಾಗಿ ಅಕೀತಿ ಅಮಾವಾಸ್ಯೆ ಆದ ನಂತರ ಮುರ್ಸಿದ್ದೇಶ್ವರ ಜಾತ್ರೆಯನ್ನು ಫುಲ್ ಉತ್ಸಾಹದಿಂದ ಭರ್ಜರಿದಿಂದ ಎಲ್ಲ ನಮ್ಮ ಸಮಾಜದ ಎಲ್ಲ ಬಂದವರು ಅವ್ರ ಇವರು ಅನ್ನೋದು ಎಲ್ಲ ಹೊರಗಿನವ್ರು ಎಲ್ಲ ಕೂಡಿ ಸೋಮವಾರಪೇಟದ ಈ ಕಡೆ ಎಲ್ಲ ಜಾತಿ ಮಂದಿ ಕೂಡಿ ಎಲ್ಲ ಸೇರಿ ಅಗ್ನಿ ವೈಭವದಿಂದ ಅನುಭವಿಸ್ತೀವಿ, ಇದು ಮಾಡ್ತೀವಿ. ಎಲ್ಲರೂ ಪಟ್ಟಿನೂ ಕೊಡ್ತಾರೆ. ಮತ್ತೊಂದು ಈಗ ಏನೈತಪ್ಪ ಅಂತಂದ್ರೆ, ಹಿಂದೆ ಹಿರಿಯರು ಏನು ಹೇಳಿದಲ್ಲ ಹೇಳಿದ್ದೆ ಕೇಳ್ಕೊತ ನಾವು ಮಾಡ್ಕೊತ ಬಂದ್ವಿ. ಹಿಂದಿನ ಇತಿಹಾಸ ಲೇಖಿ ಒಳಗೆ ಯಾವುದೂ ಇಲ್ಲ. ಈಗ ಒಬ್ರು ಹಿರಿಯರು ಏನು ಹೇಳ್ತಾರೆ, ಈಗ ನಮ್ಮ ಮಾಮ ಅವ್ರು ಹೇಳಿದ್ರು, ಮಾಮ ಹೇಳಿದ್ ನಾವು ಕೇಳ್ದ, ನಾವು ಹೇಳಿದ್ ನಮ್ಮವ್ರು ಕೇಳ್ದ, ಈ ರೀತಿ ಪರಂಪರೆ ಪೀಳಿಗೆ ಬಂದದೈತೆ. ಹಿಂದಿನ ಹಿರಿಯರ ಕಾಲದಿಂದ ಅದ ಟೈಪ್ ಎಲ್ಲ ಕಡೆ ಬೆಳ್ಕೊಂತ ಬಂದದೈತಿ. ಇವತ್ತಿನ ದಿವಸ ಮೊದಲು ಏನೋ ಇದ್ರಿಕಿಲ್ಲ, ಸಣ್ಣ ಗುಡಿ ಇತ್ತು. ಇವತ್ತಿಗೆ ಅಂದ್ರೆ ಈ ಟೈಪ್ ಇಲ್ಲಿ ಗುಡಿ ಆಗೈತಿ. ಇನ್ನು ಇದ್ರ ಮುಂದೆ ಇನ್ನೂ ಈಗ ಪ್ರತಾಪ್ ಅಣ್ಣಗಳು, ಶಿವರಾಜ್ ಅಣ್ಣಗಳು ಈ ಗುಡಿ ಅವ್ರ ಅಂಡರ್ಟೇಕಿಂಗ್ ತಗೊಂಡರು. ಇನ್ನು ಮುಂದೆ ಏನಿಲ್ಲ, ಪ್ರವಾಸಿ ಮಂದಿರ ಟೈಪ್ ಆಗ್ತೈತಿ ಗುಡಿಯನ್ನು. ಇಲ್ಲಿವರೆಗೆ ಇದಕ್ಕೆ ಲೀಡರ್ಸ್ ಯಾರು ಇಲ್ಲ ಆಗಿರ ನಮ್ಮ ಗುಡಿಗೆ. ಏನಾಗಿತ್ತಂದ್ರ ನಾವೆಲ್ಲ ಹಿಂದೆ ಹಿರಿಯರು ಹೇಳ್ಕೊತ ಕೇಳ್ಕೊತ ನಾವೇನು ಕೆಳಗೆ ಇದ್ದೀವಿ. ನಮ್ಮನ್ನ ಬೇರೆದವ್ರು ಆಳಾಕತ್ತಿದ್ರು ಇನ್ನ ತಕ್ಕ. ಈಗಿನ ಮೊಮೆಂಟ್ದಾಗ ಅಂದ್ರೆ ಈ ಭರ್ಜರಿ ಜಾತ್ರೆನ ಆಗ್ಬೇಕಾದ್ರೆ ಒಂದು ವರ್ಷ ಆಯ್ತು. ಈಗ ಪ್ರತಾಪಣ್ಣಗಳು ತಗರ ತಂದು ಏರಿಸಿದ ಬಳಿಕ ಇಲ್ಲಿ ಚಿತ್ರನೂ ಚೇಂಜ್ ಆಗೈತಿ ಗುಡಿದ. ಚೇಂಜ್ ಆಗೈತಿ. ಡೆವಲಪ್ ಆಗೈತಿ. ಇನ್ನೂ ಡೆವಲಪ್ ಆಗ್ತೈತಿ 100%. ಯಾಕಂದ್ರೆ ನಾವು ಎಲ್ಲಾ ಜನರ ನಮ್ಮವ್ರನ್ನು ಗುರ್ತಾ ಹಿಡಿದೆವು. ಅದಕ್ಕೆ ಎಲ್ಲಾರು ನಾವು ಗುರ್ತಾ ಹಿಡಿದೆವು. ಅದಕ್ಕೆ ಎಕ್ದಮ್ ಫುಲ್ ಪವರ್ಫುಲ್ ಆಗತೈತಿ. ಮತ್ತೆ ಇವತ್ತಿನ ದಿವಸ ನಮ್ದು ಇದನ್ನಪ್ಪ ಅಂದ್ರೆ, ಇವತ್ತಿನ ದಿವಸ ನಾವು ಫುಲ್ ಎಲ್ಲರೂ ಒಬ್ಬರಿಗಿಂತ ಒಬ್ರು ಉತ್ಸಾಹದಿಂದ ಒಬ್ರು ಲೀಡರ್ ಸಿಕ್ಕಾರ ಅಂದ್ಕೂಲೆ ಅವ್ರು ಏನು ಹೇಳ್ತಾರೆ ಅವ್ರ ಮಾರ್ಗದರ್ಶನದಾಗ ಇಡೀ ನಮ್ಮ ಸಮಾಜ ಅವ್ರ ಮಾರ್ಗದರ್ಶನದಾಗ ನಡೆಯಕ್ಕೆ ರೆಡಿಯಾಗಿ ನಿಂತೈತಿ. ಮತ್ತು ಅವ್ರ ಮಾರ್ಗದರ್ಶನದಾಗ ನಡೆದ್ರೆ ನಮ್ಗೆ ಏನು ಕಮ್ಮಿ ಬೀಳಲ್ಲ ಅನ್ನೋದಕ್ಕೆ ನಮ್ಗೆ ಗೊತ್ತೈತಿ. ಮತ್ತು ಇಂಥ ಒಬ್ರು ನಮ್ಗೆ ಈಗ ಸಿಕ್ಕಾರ ಅಂದ್ರೆ ನಮ್ಗೊಂದು ದೇವ್ರು ಸಿಕ್ಕಂಗಾಗೈತಿ. ಮತ್ತು ಅದರಿಂದ ಈಗ ಏನೈತಿ, ಅದ್ರ ಸಲುವಾಗಿ ಎಲ್ಲಾಕ ದುಡ್ಯಾಕ ನಮ್ಮ ಮಂದಿ ಭಾಳ ರೆಡಿನೂ ಐತಿ. ಮತ್ತು ಕೇಳಿದಂಗೆ ಪಟ್ಟಿನೂ ಕೊಡ್ತೈತಿ. ಅದ್ರ ಲೀಡರ್ಶಿಪ್ ಇಲ್ಲ, ಅದಕ್ಕಾಗಿ ಹಿಂದುಳಿದಿತ್ತು. ಇನ್ನು ಶಿವರಾಜಣ್ಣ, ಪ್ರತಾಪಣ್ಣ, ಅಂಬು ಪ್ರಸಾದ್ ನರುಟಿ ಅಣ್ಣ ಇವರೆಲ್ಲರೂ ಬರೋಕೆ ಬಂದ ಅನ್ಕೂಲೆ ಇನ್ನು ಮುಂದೆ ಏನೈತಿ ಯಾವತ್ತೂ ಪವರ್ಫುಲ್ ಆಗಿ ನಡೀತಿದೆ ಅನ್ನೋದು ನಮ್ಮ ಅನಿಸಿಕೆ. ಈಗ ಇದಕ್ಕೆ ಕಾರ್ಯಕ್ರಮ ಎಲ್ಲ ಅವರ ನೇತೃತ್ವದಾಗೂ ನಡೆದೈತಿ. ಅದೇ ರೀತಿ ನಮ್ಗೇನು ಮುಂದಾಗಿತ್ತು ಕೊಟ್ಟಿದ್ರು
ಅವ್ರು ಹೇಳಿದ ಮಾರ್ಗದರ್ಶನದಾಗ ನಾವಾಗ್ಲಿ ನಮ್ಮ ಅಮ್ಮ ಆಗ್ಲಿ ನಮ್ಮ ಕಮಿಟಿ ಅವರಾಗ್ಲಿ ಎಲ್ಲಾರು ಕುಡ್ಕೊಂಡು ನಡೆದಿವು. ಇನ್ನೂ ಆದ್ರೂ ಮುಂದೆ ನಡಿತೀವಿ. ಮುಂದೆ ಒಂದು ಇತಿಹಾಸ ಪ್ರಕಾರ ನೋಡಿದ್ರೆ ಚಿಕ್ಕೋಡಿಗೆ ಗ್ರಾಮ ದೇವರ ಮುರ್ಷಿದ ಇದ್ದಲ್ರಿ ಮೊದಲು. ಚಿಕ್ಕೋಡಿ ಗ್ರಾಮ ದೇವರ ಮುರ್ಸಿದ್ದೇಶ್ವರ ಅಂತಂದ್ರೆ ನಮ್ಮ ಕುರುಬರ ಸಮಾಜದಾಗ ಎಲ್ಲಿ ನೋಡ್ರಿ ಒಂದು ಗಿರಾಪ್ ಇರ್ತಾನೋ, ಇಲ್ಲ ಆದ್ರೆ ಒಬ್ಬ ಮುರ್ಸಿದ್ ಇರ್ತಾನೋ, ಇಲ್ಲಪ್ಪ ಅಂತಂದ್ರೆ ಒಬ್ಬ ಬಾರೆಣ್ ಸಿದ್ದಿರ್ತಾನೋ, ಒಬ್ಬ ಬಯಲು ಭೂತಾನ ಸಿದ್ದಿರ್ತಾನೋ. ನಮ್ಮ ಮಾರ್ಗದರ್ಶನದಾಗ ಇಡೀ ನಮ್ಮ ಕುರುಬರ ಸಮಾಜದಾಗ ಭಕ್ತಿಗೆ ಕಾರಣಪ್ಪ ಅಂತಂದ್ರ ಕನಕದಾಸನ ಗದ್ಯಕ ಸಂಗೊಳ್ಳಿ ರಾಯಣ್ಣ ಹೋರಾಟದಾಗ ನೋಡ್ರಿ, ಸಂಗೊಳ್ಳಿ ರಾಯಣ್ಣ ಭಕ್ತಿ ಒಳಗೆ ನೋಡ್ರಿ ಕನಕದಾಸ. ಆ ಟೈಪ್ ಇರೋದ್ರ ನಮ್ಮ ಸಮಾಜ. ಹಾಲ್ ಹಾಲು ಮತ ಅಂತಂದ್ರೆ ಯಾವಾಗೂ ಶ್ರೇಷ್ಠವಾದ ಮತ. ಈ ಹಾಲು ಮತ ಅಂತಂದ್ರೆ ಇದನ್ನ ಯಾವಾಗೂ ಯಾರಿಗೂ ಕೆಡಕ ಬಯಸಿದ ಮತ ಅಲ್ಲಿದೆ. ನಮ್ಮನ್ನ ಎಲ್ಲಾರು ಕೆಡಕ ಬಯಸಿರ್ತಾರೆ, ಆದ್ರೆ ಭಗವಂತನ ಕರ್ಪೆ ಇರ್ತಕ್ಕ ನಾವು ಯಾರಿಗೂ ಬಗ್ಗಾಗಿಲ್ಲ. ಎಲ್ಲರಿಗೂ ಒಂದು ದೇವ್ರು ನಮ್ಗೆ ಆಶೀರ್ವಾದ ಇರ್ತಕ್ಕ ನಾವು ಅವ್ರೆಲ್ಲರಿಗಿಂತ ಒಂದು ಹೆಚ್ಚಿದೆವು. ಎಲ್ಲಾರು ನಮ್ಮನ್ನ ಮತ್ತೆ ಕೆಲವೊಂದು ಮಂದಿ ಏನ್ ಮಾಡ್ತಾರು, ನಮ್ಮನ್ನ ಓಪನಿಂಗ್ ಕರೀತಾರ, ಓಪನಿಂಗ್ ಕಟ್ಟ ನಂತರ ಅವ್ರು ಬೆಳವಣಿಗೆ ಮಾಡ್ಕೋತಾರ. ಬಟ್ ನಮ್ಮದು ಈಗೇನೈತಿಲ್ಲ, ಈಗ ತಿಳುವಳಿಕೆ ಬಂದೈತಿ. ನಮ್ಮಲ್ಲಿ ಲೀಡರ್ಶಿಪ್ ಎಲ್ಲಾರ ಕೈಗೆ ಆಗಿತ್ತು. ಈಗ ಲೀಡರ್ಶಿಪ್ ನಮ್ಮ ಅಣ್ಣಗಳು ಬಂದರು. ನಾವ್ ಯಾರಿಗೆ ಮುಂದೆ ಅವಶ್ಯಕತೆನೇ ಇಲ್ಲ. ಅವ್ರ ಏನ್ ಹೇಳ್ತಾರ ಆ ಮಾರ್ಗದರ್ಶನ ನಡೆದ್ರೆ ಇಲ್ಲಿಂದ ದಿಲ್ಲಿವರೆಗೆ ಅಲ್ಲ, ನಾವು ಈ ರಾಜ್ಯನೇ ಗೆಲ್ಲುವಂತ ತಾಕತ್ ನಮ್ಮಲ್ಲಿ ಐತಿ. ಎರಡು ಮಾತು ಹೇಳಿ ನಾನು